राजाधिराज सद्गुरुनाथ महाराज की जय। गुरुदेव दत्त। चंदनं शीतलं लोके चंदनादपि चंद्रमाः चंद्र ಚಂದನಯೋರ್ಮಧ್ಯೆ ಶೀತಲಾ ಸಾಧು ಸಂಗತಿ ಅಂತ ಹೇಳಿದೆ. ಸಂತರು ಏನಂತಾರೆ ಅಂದರೆ, ಲೋಕದಲ್ಲಿ ಚಂದನ ಮರ ಅಂತ ಒಂದು ಮರ ಇರ್ತದೆ, ಅದು ಯಾವಾಗಲೂ ತಂಪು. ಅದು ಎಲ್ಲ ವೃಕ್ಷಗಳಿಗಿಂತ ತಂಪು ಅಂತ ಹೇಳಿದರು. ಆ ಚಂದನದ ಮರದಕ್ಕಿಂತಲೂ ಚಂದ್ರ ಇನ್ನೂ ತಂಪು. ಆ ಚಂದ್ರನ ನೋಡಿದರೆ ಮನಸ್ಸು ಅಷ್ಟು ತಂಪಾಗ್ತದೆ. ಮನುಷ್ಯ ಯಾವಾಗಲೂ ತಂಪು ಬಯಸ್ತಾನೆ. ಯಾಕಂದರೆ ಸೆಕೆ ಆದರೆ ನಾವು ಫ್ಯಾನ್ ಹಾಕಿ ಮತ್ತು ತಂಪೆ ಮಾಡ್ಕೋತೀವಿ. ತಂಪಾದರೆ ನಾವು ಚಳಿ ಸಲುವಾಗಿ ಏನು ಬಟ್ಟೆ ಹಾಕ್ಕೋತೀವಿ, ಕೋಟ್ ಹಾಕ್ಕೋತೀವಿ, ಸ್ವೆಟರ್ ಹಾಕ್ಕೋತೀವಿ. ಆದರೆ ಹೊರಗೆ ಚಳಿನೇ ಬೇಕು ನಮ್ಗೆ. ಹೊರಗೆ ಚಳಿ ಇದ್ದು ನಾವು ಸ್ವೆಟ್ರ್ ಹಾಕ್ಕೊಳ್ಳೋ, ಅಂದ್ರೆ ತಂಪೇ ಬಯಸ್ತಾನೆ. ಅದಕ್ಕಾಗಿ ನೋಡಿರಿ, ಎಲ್ಲ ಎ ಸಿ, ಫ್ಯಾನು, ಆಮೇಲೆ ಕೋಲ್ಡ್ ಡ್ರಿಂಕ್ಸೇ ಕೊಡ್ರಿ ಅಂತಾರೆ. ಕೋಲ್ಡ್ ಮಜ್ಜಿಗೆ, ಕೋಲ್ಡ್ ಎಲ್ಲ ಕೋಲ್ಡೇ ಬೇಕು. ಅಂದರೆ ತಂಪು, ಈ ಮನಸ್ಸಿಗೆ ತಂಪು ಬೇಕೋ, ಅದು ಆ್ಯಕ್ಚುಲಿ ಅದರೊಳಗೆ ತಂಪಿಲ್ಲ, ಮನಸ್ಸಿಗೆ ತಂಪು ಅದು. ಆ ಚಂದ್ರ ಮನಸ್ಸಿಗೆ ಅಷ್ಟು ತಂಪು ಉಂಟು ಮಾಡ್ತಾನೆ. ಈ ಚಂದ್ರ ಮತ್ತು ಚಂದನ ಇವರು ಇಬ್ಬರಿಗಿಂತಲೂ ತಂಪು ಇನ್ನೊಂದು ತಂಪು ಯಾವುದು? ಚಂದನಂ ಶೀತಲಂ ಲೋಕೆ ಚಂದನಾದಪಿ ಚಂದ್ರಮಾ ಚಂದ್ರ ಚಂದನ ಯೋರ್ ಮಧ್ಯೆ ಶೀತಲ ಸಾಧು ಸಂಗತಿ ಅಂತೇಳ. ಈಗ ಚಂದ್ರನೂ ತಂಪು, ಚಂದನ ಮರವೂ ತಂಪು. ಇವೆರಡೂಕ್ಕಿಂತಲೂ ಮನಸ್ಸಿಗೆ ತಂಪಾಗುವಂಥದ್ದು ಯಾವುದು ಅಂದರೆ ಸಾಧು ಸಂಗತಿ, ಸಜ್ಜನರ ಸಹವಾಸ. ಸಜ್ಜನರು ಅಂದರೆ ಯಾರು ಅಂತ ಮತ್ತದೊಳಗೆ ಪ್ರತ್ಯೇಕ. ಸಜ್ಜನರು ಅಂದರೆ ಯಾರು, ದುರ್ಜನರು ಅಂದರೆ ಯಾರು? ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಸರ್ವಶಾಸ್ತ್ರ ಸಮನ್ವಿತ. ಎಲ್ಲ ವೇದಗಳು, ಎಲ್ಲ ಪುರಾಣಗಳು, ಎಲ್ಲ ಪುಸ್ತಕಗಳು, ಎಲ್ಲ ಅನುಭವಿಗಳು, ಎಲ್ಲ ಸಂತರ ಸಾರ ಏನು ಅಂದರೆ ಅರ್ಧ ಶ್ಲೋಕದಲ್ಲಿ ಹೇಳ್ತೇನೆ. ಅದು ಅರ್ಧ ಶ್ಲೋಕ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ. ಅರ್ಧ ಶ್ಲೋಕದಲ್ಲಿ ಹೇಳ್ಬಿಡ್ತಾನೆ, ಇಡೀ ಶ್ಲೋಕನೂ ಅಲ್ಲ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ ಅಂತ. ಪರೋಪಕಾರಾಯ ಪುಣ್ಯಾಯ, ಪರೋಪಕಾರವೇ ಪುಣ್ಯ, ಪಾಪವೇ ಪರಪೀಡನೆ. ಈ ಪರಪೀಡನೆಯನ್ನು ಉಂಟು ಮಾಡುವವರನ್ನು ದುರ್ಜನರು ಅಂತ ತೆಗೆದಿದ್ದಾರೆ. ಸಜ್ಜನರು ಪರೋಪಕಾರ ಮಾಡೋರು. ಹಾಗಾದರೆ ಪರೋಪಕಾರ ಮಾಡೋದ್ರಿಂದ ಏನು ಲಾಭ? ಪರೋಪಕಾರದಲ್ಲಿ ಪುನಃ ಪ್ರಾಪ್ತಿಯ ಮನಸ್ಸಿರುವುದಿಲ್ಲ, ಮತ್ತು ನಮ್ಗೆ ಅವನಿಂದ ಏನು ಪ್ರಯೋಜನ ಆಗ್ತದೆ ಅನ್ನೋದು ಮನಸ್ಸಿರುವುದಿಲ್ಲ. ಅದು ಪರೋಪಕಾರ, ಅದಾಗಲಿ ಬಿಡಲಿ, ಅವನಿಗೊಂದು ಉಪಕಾರ ಮಾಡಿ, ಆವಾಗ ಮನಸ್ಸಿಗೆ ಒಂದು ಸಂತೋಷ ಉಂಟಾಗ್ತದೆ, ಒಂದು ತೃಪ್ತಿ ಉಂಟಾಗ್ತದೆ. ಆ ತೃಪ್ತಿ ಉಂಟಾಗುವುದು ಮನಸ್ಸಿಗಲ್ಲ, ಅದು ಆತ್ಮಕ್ಕೆ. ಹೆಂಗೆ ನಾವು ತಾಳ ಮೃದಂಗ ಎಲ್ಲ ಆಗಿ ಲಯಬದ್ಧವಾಗಿ ಭಜನೆ ಮಾಡಿದಾಗ ನಮಗೆ ತಲೆ ಕೈ ಕಾಲೆಲ್ಲ ಕುಡಿಯೋದಿಲ್ಲ, ಶಾಂತ ಇರ್ತದೆ. ಯಾಕಂದ್ರೆ ಅದು ಆತ್ಮಕ್ಕೆ ಹೋಗ್ತದೆ ನೇರವಾಗಿ. ಅದು ಪರಮಾತ್ಮನಿಂದ ಬಂದಂಥ ಒಂದು ಸಣ್ಣ ಚಿಪ್ಪು, ಈ ಮೊಬೈಲ್ನೊಳಗೆ ಇದ್ದಂಗೆ ಅದು. ಅದಕ್ಕೆ ಪರಮಾತ್ಮಂಗೆ ಲಿಂಕ್ ಅದ. ಅದು ಯಾವಾಗ ಶಾಂತ ಆಗ್ತದೆ ಆವಾಗ ಶರೀರ ಶಾಂತ ಆಗಿಬಿಡ್ತದೆ. ಲಯಬದ್ಧ ಇಲ್ಲದೆ ಹೋಗಿದ್ದ ಹಾಡು ಹಾಡಿದಾಗ ಇಂದ್ರಿಯಗಳೆಲ್ಲ ಕುಣಿತವೆ, ಕೈ ಕಾಲು ಎಲ್ಲ ಕುಣಿತವೆ. ಈ ಕರ್ಮಯೋಗ ಪರೋಪಕಾರ ಮಾಡೋದ್ರಿಂದ ಆತ್ಮತೃಪ್ತಿ ಉಂಟಾಗ್ತದೆ. ನಾನು ಅದೊಂದು ಕೆಲಸ ಮಾಡಿದೆ, ಮನಸ್ಸಿಗೆ ಸಮಾಧಾನ ಆಗ್ತದೆ. ಮನಸ್ಸಿಗೆ ಸಮಾಧಾನ ಯಾವಾಗ ಆಗ್ತದೆ? ಆತ್ಮತೃಪ್ತಿ ಆದಾಗಲೇ ಆಗ್ತದೆ. ಆತ್ಮತೃಪ್ತಿ ಯಾವಾಗ ಆಗ್ತದೆ? ಆತ್ಮವಂಚನೆ, ಆತ್ಮಮೋಸ, ಆತ್ಮಕ್ಕೆ ಯಾವ್ಯಾವ ರೀತಿ ದುಃಖ ಉಂಟು ಮಾಡ್ತೀವೋ, ತೊಂದರೆ ಕೊಡ್ತೀವೋ, ಅವೆಲ್ಲ ದುರ್ಜನ ಮಾಡುವಂಥ ಕೆಲಸ. ಅದಕ್ಕಾಗಿ ಶಾಪಗಳು ಎಲ್ಲರಿಗೂ ಯಾಕೆ ತಾಗೋದಿಲ್ಲ ಅಂದರೆ, ಮನಸ್ಸಿಂದ ಬೈದಾಗ ಮನಸ್ಸಿಂದ ಶಾಪ ಹಾಕಿರ್ತಾಗೋದೇ ಇಲ್ಲ. ಅದು ಆತ್ಮಕ್ಕೆ ಹೋಗಿ ಬಂದರೆ ಅದಕ್ಕೆ ಕೆಲಸ ಮಾಡೇ ಬಿಡ್ತದೆ. ಯಾಕಂದ್ರೆ ಪರಮಾತ್ಮನಿಂದ ಬಂದಿದೆ. ಸಂತರು ಹೆಂಗೆ ಪವಾಡ ಮಾಡ್ತಾರೆ ಅಂದರೆ, ಅವರು ಆತ್ಮ ಮನಸ್ಸು ಬುದ್ಧಿ ಒಂದೇ ಇರ್ತದೆ. ಅದು ಪರೋಪಕಾರದಿಂದ ಏನಾಗ್ತದೆ ಅಂದರೆ ಕರ್ಮಯೋಗ ಉಂಟಾಗ್ತದೆ. ಕರ್ಮಯೋಗದಲ್ಲಿ ಏನಾಗ್ತದೆ, ಆತ್ಮಶುದ್ಧಿ ಆಗ್ತಾ 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 ನಮಗೊಂದು ಸಮಾಧಾನ ಸಿಗ್ಲಿಕ್ಕೆ ಶುರುವಾಗ್ತದೆ. ಅದರ ನಂತರ ಜ್ಞಾನ ಯೋಗಕ್ಕೆ ಬರ್ತಾರೆ.
ಅದ್ರ ಮಧ್ಯದಲ್ಲಿ ಭಕ್ತಿಯೋಗ ಉಂಟಾಗ್ತದೆ. ಕರ್ಮಯೋಗದ ನಂತರವೇ ಭಕ್ತಿಯೋಗ ಬರುವುದು. ನಿಷ್ಕಾಮ ಕರ್ಮ ಮಾಡದೆ ಭಕ್ತಿಯೋಗ ಬರುವುದೇ ಇಲ್ಲ. ಯಾಕಂದರೆ ಒಂದು ಪ್ರಾಪ್ತಿಗೆ ಒಂದು ಇನ್ಕಮ್ ಮೊದಲೇ ರೆಡಿ ಮಾಡ್ಕೊಂಡಿರ್ತಾನಲ್ಲ, ನಾ ಇಷ್ಟು ಮಾಡ್ರೆ ಇಷ್ಟು ಬರ್ಬೇಕಂತ ಅವಂಗೆ ಆಗೋದಿಲ್ಲ. ಅದು ನಿಷ್ಕಾಮವಾಗಿ ಕರ್ಮ ಮಾಡಿದಾಗ, ತನಗೆ ಪ್ರಾಪ್ತಿಯ ಬಯಕೆ ಇಲ್ಲದೆ ಕರ್ಮ ಮಾಡಿದಾಗ ಭಕ್ತಿಯೋಗ ಉಂಟಾಗುತ್ತೆ. ಅದು ಎಲ್ಲ ಪರಮಾತ್ಮನ ಒಳಗಾದ ಸೆಟ್ಟಿಂಗ್ ಅದದು. ಆ ಭಕ್ತಿಯೋಗದ ನಂತರ ಗುರು ಬರ್ತಾನೆ. ಭಕ್ತಿ ಸ್ಟಾರ್ಟ್ ಆದ ಕೂಡಲೇ ಗುರು ಬರ್ತಾನೆ. ಗುರು ಜ್ಞಾನಯೋಗವನ್ನು ಉಂಟು ಮಾಡ್ತಾನೆ. ಜ್ಞಾನಯೋಗ ಏನು? ಜ್ಞಾನ ಅಂದರೆ ಏನು? ನಾವು ಎಲ್ಲಿಂದೋ ಬಂದಿದ್ದು ಗ್ಯಾರಂಟಿ, ಈಗ ಇಲ್ಲಿ ಇದ್ದಿದ್ದು ಗ್ಯಾರಂಟಿ, ಮುಂದೆ ಹೋಗೋದು ಇನ್ನೂ ಗ್ಯಾರಂಟಿ, ಇರದೇ ಇರೋದು ಅಷ್ಟೇ ಗ್ಯಾರಂಟಿ ಅದ. ಅಂದರೆ ಎಲ್ಲಿಂದಲೋ ಬಂದವರು ನಾವು, ಅದ್ರ ಮೂಲ ಗೊತ್ತಿಲ್ಲ. ಈಗ ಇದ್ದಿದ್ದು ಖರೆ, ಮುಂದೆ ಹೋಗೋದು ಎಲ್ಲಿಗೆ ಅನ್ನೋದು ಗೊತ್ತಿಲ್ಲ. ಈ ಮೂರರ ಮಧ್ಯದಲ್ಲಿ ನಾವಿದ್ದೀವಿ. ಆದರೆ ಮುಂದೆ ಹೋಗುವುದನ್ನು ನಾವು ಹೋಗೋದಿಲ್ಲ ಅಂತಲೇ ಕೆಲಸ ಮಾಡ್ತೀವಿ. ಪ್ರತಿಯೊಬ್ಬರು ಏನಂದರೆ ನಾ ಸಾಯೋದಿಲ್ಲ ಅಂತ ಗ್ಯಾರಂಟಿ ಅವನು ಹಾಗೆ ಕೆಲಸ ಮಾಡ್ತದೆ. ಅದು ಅದರೊಳಗಿರೋದು ಆ ಶಕ್ತಿ ಇದಲ್ಲ, ಅದು ಪರಮಾತ್ಮನ ಶಕ್ತಿ. ಯಾಕೆ ದಿನ ನಾ ಸಾಯ್ತೇನೆ ಅನ್ನೋದು ಕೆಲಸನೇ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅವನು ಸಾಯೋದಿಲ್ಲ ಅನ್ನೋದು ಖಾತ್ರಿ ಇರ್ತದೆ ಅವಾಗ, ಮಸ್ತ್ ಕೆಲಸ ಮಾಡ್ತದೆ, ಒಂದು ದಿವಸ ಹೋಗ್ತದೆ. ಅದಕ್ಕೆ ಮುಂದೆ ಹೋಗೋದು ಗೊತ್ತಿಲ್ಲ, ಹಿಂದೆ ಬಂದಿದ್ದು ಮೂಲ ಗೊತ್ತಿಲ್ಲ, ಈಗ ಇರೋದಷ್ಟು ಖಾತ್ರಿ ಅದ. ಈ ಖಾತ್ರಿಯನ್ನು ಎಲ್ಲಿಂದ ಬಂದು ಮುಂದೆ ಹೋಗೋ ಪಯಣ ಯಾವುದು ಅಂತ ತಿಳಿಸೋದು ಯಾರು? ಸಮರ್ಥ ಸದ್ಗುರು. ಎಲ್ಲರಿಗೂ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ರಾಮಚಂದ್ರರಾವ್ ಮಹಾರಾಜರು ಅಂದರೆ ಸಮರ್ಥ ಸದ್ಗುರು. ಅವರು ಸಮರ್ಥರು ಯಾಕೆ? ಎಲ್ಲಿಂದ ಬಂದೇವೆ ಅನ್ನೋದು ಅವ್ರು ಕಂಡುಕೊಂಡಾರ. ಅವ್ರು ಕಂಡುಕೊಂಡು ರಂಗರಾವ್ ಮಹಾರಾಜರಿಗೆ ಹೇಳಿದ್ರು, ನಾ ಇಲ್ಲಿಂದ ಬಂದಿದ್ದೀನಿ, ಇದನ್ನು ನೀ ನೋಡು ಅಂತ. ಅವರು ಸಮರ್ಥರ. ಸಮರ್ಥರು ಸದ್ಗುರು, ಸಮರ್ಥ ಸದ್ಗುರುವು ನಮಗೆ ಹೋಗೋ ದಾರಿ ತೋರಿಸಲಿಕ್ಕೆ ಸಮರ್ಥರಿದ್ದಾರೆ. ಅಂದರೆ ಶ್ರೀಮಂತ ಬುಡಕೆ ಏನದ? ಶ್ರೀ ಸಮರ್ಥ ಸದ್ಗುರು ರಂಗರಾವ್ ಮಹಾರಾಜರು ಅಂದರೆ ಶ್ರೀ ಅಂದರೆ ಸಂಪತ್ತು. ಈಗ ನಮಗೆ ಲೌಕಿಕ ಸಂಪತ್ತು ನಾವು ದುಡ್ಡು ಕೂಡ ಸಿಗ್ತದೆ, ಪಗಾರ ನೌಕರಿ, ಅಲ್ಲಿಂದ ದುಡ್ಡು ಬಂದುಬಿಡ್ತದೆ. ಆದರೆ ಗುರುಗಳ ಶ್ರೀ ಆ ಸಂಪತ್ತಲ್ಲ, ಅದು ಮೋಕ್ಷ ಸಂಪತ್ತು. ಅದು ಜನ್ಮಾಂತರವನ್ನು ಬಿಡುಗಡೆ ಮಾಡುವಂಥ ಸಂಪತ್ತು. ಜನ್ಮ ಜನ್ಮದಿಂದ ನಾವು ಹುಟ್ಟಿ ಸಾವು ಆ ಚಕ್ರದಿಂದ ಬಿಡುಗಡೆ ಮಾಡುವಂಥ ಸಂಪತ್ತನ್ನು ಒಮ್ಮೆ ಮಾತ್ರ ಕೊಡ್ತಾರೆ. ಅದು ಪ್ರತಿ ದಿವಸ ಕೊಡೋ ಸಂಪತ್ತಲ್ಲ. ಯಾಕಂದ್ರೆ ನಾವು ಇಲ್ಲಿ ಇರುವಷ್ಟೇ ದಿನ ನಮ್ಮ ಸಂಪತ್ತು ಇರ್ತದೆ, ಆಮೇಲೆ ನಮ್ಮ ಸಂಪತ್ತು ನಮ್ಮದಲ್ಲ. ಅದು ಯಾರ್ದೋ, ನಾವು ನಮ್ಮದು ಅನ್ನೋದು ಖಾತ್ರಿನೂ ಅದಕ್ಕಿಲ್ಲ. ಆದರೆ ಮೋಕ್ಷ ಸಂಪತ್ತು ಮಾತ್ರ ಸದ್ಗುರು ಒಮ್ಮೆ ಕೊಟ್ಟರೆ ಆ ಸಂಪತ್ತಿನ ಮುಂದೆ ಪ್ರಪಂಚದಲ್ಲಿ ಇನ್ಯಾವ ಸಂಪತ್ತು ಸಮನಾಗಲ್ಲ. ಆ ಸಂಪತ್ತು ಸಿಗಬೇಕಾದ್ರೆ ಸದ್ಗುರು ನಾವು ಹೋಗುವ ಮಾರ್ಗದಲ್ಲಿ ಬಂದು ಈ ಮಾರ್ಗ ಅಲ್ಲ, ಇದು ಮತ್ತೆ ಜನನ ಮರಣಕ್ಕೆ ಕಾರಣವಾಗುವ ಮಾರ್ಗ ಹಿಡಿದಿರಿ, ಈ ಜನನ ಮರಣ ಚಕ್ರದ ಮಾರ್ಗವನ್ನು ಸಡಿಲಿಸಿ ಬಿಡಿಸಿ ಮುಕ್ತಿ ಮಾರ್ಗವನ್ನು ತೋರಿಸ್ತಾರೆ. ಮುಕ್ತಿ ಮಾರ್ಗವನ್ನು ತೋರಿಸಿದವರೇ ಸದ್ಗುರು. ಅದು ಮತ್ತು ನಾವು ಬಿಟ್ಟೇವೆ ಅಂತ ಅವರು ಬಿಡುವುದಿಲ್ಲ. ಹೌದಪ್ಪ, ನಮಗೆ ಮುಕ್ತಿ ಬೇಡಪ್ಪ, ನಾವು ಮತ್ತು ಭಾಳ ಜನ ಬೇಕು, ನಮ್ಮ ಮತ್ತು ಬರೋರು ಮತ್ತು ದುಡಿಯೋರು ಮತ್ತು ಇಲ್ಲಿರೋರು ನಮಗೆ ಹಂಗಾದ್ರೆ ಬೇಡ ಅಂದರೆ ಸದ್ಗುರು ಬಿಡುವುದಿಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತದ ನೀ ಎಷ್ಟು ಸತಿ ಬಂದು ನೀ ಇಲ್ಲಿ ಏನು ಅನುಭವಿಸ್ತೀನಿ ಅನ್ನೋದು ಅವ್ರಿಗೆ ಗೊತ್ತಿತ್ತು. ಅದಕ್ಕಾಗಿ ಒಮ್ಮೆ ಸದ್ಗುರುವಿನ ಕೈಯಲ್ಲಿ ಬಂದ ಮೇಲೆ ನಾವು ಹೆಂಗೆ ಮಕ್ಕಳಿಗೆ ಭಾಳ ಚಾಕ್ಲೇಟ್ ತಿನ್ನೋ ಮಕ್ಕಳಿಗೆ ಒಂದೆರಡು ಕೈಯೇ ಚಾಕ್ಲೇಟು ಕೊಟ್ಟು ಬಿಡಿಸ್ತೇವೋ, ಹಂಗೆ ಲೌಕಿಕದಲ್ಲೂ ಕೆಲವು ಅಡೆತಡೆಗಳು ಬಂದಾಗ ಸದ್ಗುರು ಹತ್ರ ಬಂದಿವೆ. ಒಮ್ಮೆಲೆ ಯಾರು ಮೋಕ್ಷಕ್ಕೆ ಸದ್ಗುರು ಹತ್ರ ಬರುವುದೇ ಇಲ್ಲ. ಮೊದಲು ಲೌಕಿಕದಲ್ಲಿ ಕಷ್ಟ ಬರಬೇಕು. ಹಂಗೆ ಶಿಶುನಾಳ ಶರೀಫರು ಆ ತ್ರಾಸು ತಡಿಲಿಕ್ಕಾಗದೆ ಗೋವಿಂದ ಭಟ್ರ ಹತ್ರ ಹೋದ್ರು. ಈಗ ಸರಿ ಬಂದೆ ಬಾ ಅಂದ್ರು ಅವರು. ಇದು ರೈಟ್ ಟೈಮ್ ಇವಾಗ. ಅಂದರೆ ನಮ್ಗೆ ಲೌಕಿಕ ಕಷ್ಟ ಶುರುವಾದ ಕೂಡಲೇ ಅದು ಮನಸ್ಸಿಗೆ ಒಂದು ಸಮಾಧಾನದ ಜಾಗ ಬೇಕು. ಆ ಸಮಾಧಾನದ ಜಾಗ ಗುರುಗಳ ಹತ್ರ ಯಾಕಿರ್ತದೆ ಅಂದರೆ ಅವರು ಸಮಾಧಾನ ಪಡೆದಿದ್ದಾರೆ. ಆ ಸಮಾಧಾನ ಪಡೆದಿದ್ದರಿಂದ ಇನ್ನೊಬ್ಬ ಕೊಡ್ಲಿಕ್ಕೆ ಬರ್ತದೆ. ನಮ್ಮ ಹತ್ರ ದುಡ್ಡಿಲ್ಲದೆ ಬೇರೆಯವ್ರಿಗೆ ಹೆಂಗೆ ಕೊಡೋದು? ಹಾಗೆ ಸದ್ಗುರುವಿನಲ್ಲಿ ಆ ಸಮಾಧಾನ ಸಂಪತ್ತು ತುಂಬಿ ತುಳುಕಿರ್ತದೆ. ಆವಾಗ ಇವಂಗೆ ಸಮಾಧಾನ ಕೊಡುವಾಗ ಮಂತ್ರೋಪದೇಶ ಮಾಡ್ತಾರೆ.
ಅವರು ಉಪದೇಶ ಮಾಡಿದ್ದಕ್ಕೆ ವಿಪರೀತವಾದ ಶಕ್ತಿ ಇರ್ತದೆ. ಅಷ್ಟು ಸುಲಭವಾದ ಅಲ್ಲ ಅದು, ಯಾಕೆಂದರೆ ಅಷ್ಟು ಸಾಧನೆ ಮಾಡಿರ್ತಾರೆ. ಸಾಧನೆ ಮಾಡಲಿಕ್ಕೂ ಕಷ್ಟ ಬಂದಿರ್ತದೆ ಅವರಿಗೆ. ಅಷ್ಟು ಸುಲಭವಾಗಿ ಅವರು ಸಾಧನೆ ಮಾಡಿರೋದಿಲ್ಲ. ಅವರಿಗೂ ನಾನಾ ಜನ ಕಷ್ಟ ಕೊಡ್ತಾರೆ, ಪ್ರಕೃತಿನೂ ಕಷ್ಟ ಕೊಡ್ತದೆ. ಕೂತ್ಕೊಂಡು ಧ್ಯಾನ ಕೂತಾಗ ಮಳೆ ಬರ್ಬೋದು, ಎದ್ದೊತ್ತಿದ್ದೋ ಮಳೆ ಬೀಳ್ಬೋದು, ಅದು ಯಾವುದು ಲೆಕ್ಕಿಸೋದಿಲ್ಲ. ಅವ್ರು ಕಷ್ಟನೇ ಪಟ್ಟರು ಆ ಕಷ್ಟವನ್ನು ಧ್ಯಾನಕ್ಕೆ, ಅವ್ರ ಜಪಕ್ಕೆ, ಸಾಧನೆಗೆ ತಗೊಳ್ಳೋದೇ ಇಲ್ಲ. ಈಗ ಮನ್ನಾರಲ್ಲಿ ರಾಜಗೋಪಾಲ್ ಅನ್ನೋದು ಒಂದು ದೇವಸ್ಥಾನ ಅಂತ, ರಾಜಗೋಪಾಲ ಗುಡಿ ಅಂತ. ಅಲ್ಲಿ ವಾದಿರಾಜರು ತಪಸ್ಸಿಗೆ ಕೂತ್ರಂತೆ ಧ್ಯಾನಕ್ಕೆ. ಒಂದು ಹುಡುಗ ಬರೋದು ಅವ್ರು ಹಿಂಗೆ ಅಲಕ್ಷಿ ಹೋಗಿಬಿಡಿ, ಹಿಂಗೆ 8 ಸತಿ ಮಾಡಿದ್ನಂತವ, 8 ಸತಿ ಅಲಕ್ಷಿ ಹಿಂಗೆ ಹೋಗಿಬಿಡೋದವ. ಅದು ಧ್ಯಾನಕ್ಕೆ ಕೊಟ್ಟೆ ಕೊಡೋದಿಲ್ಲ. ಆದ್ರೆ ಅವ್ನು ಬೈಲಿಲ್ಲಂತೆ ಅವರು. ನೋಡ್ರಿ, ಅವ್ರು ಏನೋ ಅವಂಗ ಹಿಂಗೆ ಯಾಕೆ ಮಾಡ್ತೀನಿ ಅಂತ ಕೇಳಲಿಲ್ಲ ಅವರು. ಮತ್ತೆ ಕೂಡೋದು, ಮತ್ತೆ ಅವ್ನು ಬೋಲು ಅಲಕ್ಷಿ ಹೋಗ್ಬಿಡು. ಲಾಸ್ಟಿಗೆ ಅವ ಆ ಮೂರ್ತಿ ಒಳಗೆ ಹೋಗಿ ಮಾಯ ಆದ್ನಂತೆ. ಆವಾಗ ಗೊತ್ತಾಯ್ತು ಇವಂದೇ ಕೆಲಸ ಇದು ಅಂತ. ಅಂದ್ರೆ ಪರಮಾತ್ಮನೂ ಪೀಡೆ ಕೊಡ್ತಾನೆ, ಅಷ್ಟು ಸುಲಭ ಇಲ್ಲ ಅದು. ಆದರೆ ಆ ಪೀಡೆನ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ ಅಲ್ಲ ಅದು. ಹಂಗೆ ಸಮರ್ಥರು ಒಂದು ತನ್ನ ನಂತರ ತಾನು ಹಾಕಿದ ದಾರಿಯಲ್ಲಿ ಎಲ್ಲರೂ ಹೋಗಿ ಮುಕ್ತಿಯನ್ನು ಹೊಂದಬೇಕು ಅನ್ನೋದು ಒಂದು ಘನ ಉದ್ದೇಶ. ಆ ಘನ ಉದ್ದೇಶಕ್ಕೆ ನಿಮಗೆ ಬರುವ ಅಡೆತಡೆ ಎಲ್ಲ ನನ್ನ ಸಹಿತ ಬಿಡಿಸ್ಬಿಡ್ತಾರೆ. ಯಾವುದೇ ಅಡೆತಡೆ ಇರಲಿ, ಲೌಕಿಕ ಅಡೆತಡೆ ಇರಲಿ, ಆರೋಗ್ಯದ ಅಡೆತಡೆ ಇರಲಿ, ಯಾರೋ ಬಂದು ಒಂದು ಔಷಧಿ ಹೇಳ್ತಾರೆ, ಅದು ಗುಣ ಆಗ್ತದೆ, ಮತ್ತು ನಾವು ಸತ್ವಾಗಿ ಬರಲಿಕ್ಕೆ ಅಡ್ಡಿಲ್ಲ, ಅಷ್ಟು ಮಾಡಿಬಿಡ್ತಾರೆ ಮಹಾರಾಜರು. ಮಹಾರಾಜರು ನಮ್ಮ ಜೊತೆಗೇ ಇರ್ತಾರೆ ಅನ್ನೋದು ಖಾತ್ರಿ. ಯಾಕಂದರೆ ಒಂದು ಭಾಳ ಟೆನ್ಷನ್ ಬಂದಾಗ ಮಹಾರಾಜನ ನೆನೆಸ್ಕೊಂಡ್ರೆ ಇದೊಂದು ಟೆನ್ಷನ್ ಅನ್ನೋದು ಹೋಗಿರ್ತದೆ. ಅದು ಮಹಾರಾಜರು ಶಾರೀರಿಕವಾಗಿ ಇಲ್ಲದೇ ಇದ್ದರೂ ಅವರು ಸದಾ ನಮ್ಮ ಜೊತೆಗೆ ಇರ್ತಾರೆ. ಎಷ್ಟೋ ಜನಿಗೆ ಇವತ್ತಿಗೂ ಅನೇಕ ಮಹಾರಾಜರು ಸ್ವಪ್ನದಲ್ಲಿ ಬಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದರು, ನೀ ಹಿಂಗೆ ಮಾಡು ಅಂಥದ್ದದ. ಅಂದರೆ ಏನು, ಅವನು ಇಡೋ ಶ್ರದ್ಧೆ ಅಷ್ಟು ಇರ್ತದಲ್ಲ. ಈಗ ನಾವು ನಮ್ಮ ಅಪ್ಪಂಗೆ ಹೆಂಗೆ ಶ್ರದ್ಧೆ ಇಟ್ಕೊಂಡಿರ್ತೀವೋ ಹಂಗೆ ಮಹಾರಾಜರ ಶ್ರದ್ಧೆ ಬೇಕು. ಮಹಾರಾಜರ ಉಪದೇಶ ಮಾಡಿ ಮಂತ್ರದಲ್ಲಿ ಶ್ರದ್ಧೆ ಬೇಕು. ಅದನ್ನು ನಿತ್ಯ ಸಾಧನ ಮಾಡಬೇಕು. ಸಾಧನೆಗೆ ನಮಗೆ ಅನೇಕ ಅಡೆತಡೆಗಳು ಬಂದೇ ಬರ್ತದೆ. ಈಗಂತೂ ಮೊಬೈಲು, ಫೋನು ಅದೇನು ಒಂದೆರಡು ಅಡಚಣೆ ಅಲ್ಲೇ ಅಲ್ಲ. ಆದರೂ ಸಹಿತ ಅವ್ರು ಏನಂತಾರಂದರೆ, ರಾಷ್ಟ್ರಸ್ಯ ಚಿತ್ತಂ ಕೃಪಣಸ್ಯ ವಿತ್ತಂ ಪುರುಷಸ್ಯ ಭಾಗ್ಯ ದೇವೋನ ಜಾನಾತಿ ಕುತೋ ಮನುಷ್ಯ ಅಂತ ಹೇಳೋದು. ರಾಷ್ಟ್ರದ ಚಿತ್ತ ಎಷ್ಟೊತ್ತಿ ಯುದ್ಧ ಆಗ್ತದೆ, ಎಷ್ಟೊತ್ತಿ ಏನು ಬರ್ತದೆ, ಇದು ಎಷ್ಟೊತ್ತಿ ನೋಟ್ ಬ್ಯಾನ್ ಆಗ್ತದೆ ಏನು ಗೊತ್ತಾಗೋದಿಲ್ಲ. ಅದು ಒಮ್ಮೆಲೆ 8:30 ಅವ ಟಿ ವಿಯಲ್ಲಿ ಹೇಳೋದಕ್ಕೆಲ್ಲ ಗಾಬರಿ ಆಗಿಬಿಟ್ಟು ಧ್ಯಾನ ಕೂತವನು ಬಿಡುದೆ ಅಂಥ ಪರಿಸ್ಥಿತಿ ಅದು. ಆದರೆ ಕೃಪಣಸ್ಯ ವಿತ್ತಂ, ಹಂಗಾಗಿ ದುಡ್ಡು ಮಾಡಿ ಇಟ್ಟು 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 ಅದು ಎಷ್ಟೊತ್ತಿಗೆ ಹೋಗ್ತದೆ ಬರೋದಿಲ್ಲ. ಪುರುಷನ ಭಾಗ್ಯ ಎಷ್ಟೊತ್ತಿಗೆ ಏನಾಗ್ತದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಪುರುಷನ ಭಾಗ್ಯ ವಿಸ್ಮಯ ಅದು. ಒಂದೊಂದು ಅನುಭವ. ಮೊನ್ನೆ ಒಬ್ಬರು ನನ್ನ ಸತ್ಕಾರ ಮಾಡಿಕ್ಕೆ ಬಂದ, ಯಾಕ್ರಿ ಸತ್ಕಾರ ಅಂತ ಕೇಳಿದೆ. 3 ವರ್ಷದ ಹಿಂದೆ ಹೇಳಿದ್ನಂತ, ಇನ್ನು 3 ತಿಂಗಳ ಕಷ್ಟ ಅನುಭವಿಸ್ಬಿಡು ಅಂತ. 3 ತಿಂಗಳ ಕಷ್ಟ ಅನುಭವಿಸ್ಬಿಡು. ಈಗ 7 ವರ್ಷ ಅನುಭವಿಸಿಲ್ಲ, ಇನ್ನೊಂದು 3 ತಿಂಗಳು ಅನುಭವಿಸ್ಬಿಡು. 3 ತಿಂಗಳು ಆದಮೇಲೆ ನೀ ರಾಜ ಅಂದಿದ್ನಂತ, ಅದು ಆಗಿಬಿಟ್ಟದು. ಅದು ಅಂದ್ರೆ ಅವ್ರಿಗೆ ಯಾರೋ ಒಂದು ಅಂಗಡಿ ವಹಿಸ್ಕೊಟ್ರಂತ, ಅಲ್ಲಿಂದ ವ್ಯಾಪಾರ ಶುರುವಾತು, ಎಲ್ಲ ಕಷ್ಟ ಹೋಗ್ಬಿಟ್ಟದಂತ. ಈ 3 ವರ್ಷದ ಮೇಲೆ ಅವರು ಸತ್ಕಾರ ಮಾಡೋಕ್ಕೆ ಬಂದಾರ. ಅಂದರೆ ಪುರುಷಸ್ಯ ಭಾಗ್ಯ ಬಂದ್ರೇನು, ಕಷ್ಟಕ್ಕೂ ಒಂದು ಕೊನೆ ಅದ ಅಂತ. ಎಲ್ಲದಕ್ಕೂ ಹೆಂಗೆ ಆಯುಷ್ಯಕ್ಕೆ ಕೊನೆ ಅದ, ಶರೀರಕ್ಕೆ ಕೊನೆ ಅದ, ಹಂಗೆ ಕಷ್ಟಕ್ಕೂ ಒಂದು ಕೊನೆ ಅನ್ನೋದು ಇತ್ತು. ಆವಾಗ ಅದು ಭಾಗ್ಯದ ಬಾಗಿಲಿಗೆ ಓಪನ್ ಮಾಡ್ತೀವಿ. ಪುರುಷಸ್ಯ ಭಾಗ್ಯಂ ದೇವೋನ ಜಾನಾತಿ ಕುತೋ ಮನುಷ್ಯ ಅಂತ ಕೇಳೋರು. ದೇವತೆಗಳಿಗೆ ಗೊತ್ತಾಗೋದಿಲ್ಲ, ಮನುಷ್ಯರಿಗೆ ಏನು ಗೊತ್ತಾಗಬೇಕು? ಹಂಗೆ ಸದ್ಗುರುವಿನ ಕೃಪೆ ಆಗುವಾಗಲೂ ಅವ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದ, ಇನ್ನೊಬ್ಬ ಬಂದು ಇಲ್ಲೊಂದು ಕಾರ್ಯಕ್ರಮ ಐತಿ ಹೋಗ್ಬಿಡೋಣ. ಅದೇನು ಕಾರ್ಯಕ್ರಮ? ಅದು ಹೋದ್ಮೇಲೆ ಗೊತ್ತಾಗ್ತದೆ. ಅವ್ನು ಕರ್ಕೊಂಡು ಬಂದು, ಇದು ನನಗೆ ಇಷ್ಟು ವರ್ಷ ಗೊತ್ತೇ ಇಲ್ಲಾಗಿತ್ತು ಅಂತ. ನಾವು ಅಲ್ಲಿಂದ ಒಂದು ಗುರುವಿನ ಗುರು ಕೃಪಾ ಸ್ಟಾರ್ಟ್. ಗುರುಗಳು ಹೆಂಗೆ ಹೇಳ್ಕೊಂಡು ಬಂದೇ ಬಿಡ್ತಾರೆ ಅವರು. ಆ ಗುರುವಿನ ಒಳಗೆ ನಾವು ಸಿಕ್ಕೊಂಡ್ರೆ ನಮ್ಮಂಥ ಸುಖಿ ಪುರುಷ ಪ್ರಪಂಚದಲ್ಲಿ ಆಗಬೇಕು. ಯಾಕೆ ಪ್ರತಿಯೊಬ್ಬನಿಗೂ ಒಂದು ಗುರು ಬೇಕೇ ಬೇಕು. ಹಂಗೆ ಪ್ರತಿಯೊಬ್ಬನಿಗೂ ವಾಸ ಮಾಡ್ಲಿಕ್ಕೆ ಒಂದು ಮನೆ ಬೇಕೋ, ಹಂಗೆ ಪ್ರತಿಯೊಬ್ಬನಿಗೂ ಉಸಿರಾಡ್ಲಿಕ್ಕೆ ಒಂದು ಉಸಿರು ಬೇಕೋ, ಹಂಗೆ ಪ್ರತಿಯೊಬ್ಬನಿಗೂ ಗುರು ಬೇಕೇ ಬೇಕು. ಮತ್ತು ಇದು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಗುರುಗಳಿದ್ದಾರೆ.
ಎಲ್ಲ ಸಮಾಜದೊಳಗೂ ಗುರುಗಳಿದ್ದಾರೆ. ಆದರೆ ಎಲ್ಲ ರೀತಿಯ ಗುರುಗಳು ಮೋಕ್ಷ ಮಾರ್ಗವನ್ನೇ ಹೇಳ್ತಾರೆ ಅಂತ ಹೇಳಲಿಕ್ಕೆ ಬರುವುದಿಲ್ಲ. ಅಲ್ಲಿ ನಾವು ಸಿಕ್ಕೊಳ್ಳೋದು. ಸದ್ಗುರು ಯಾಕೆ ಬೇಕು ಅಂದರೆ ಲೌಕಿಕವಾಗಿ ಮತ್ತೊಂದಷ್ಟು ಮನೆ ಕಟ್ಟಿ ಬಾಡಿಗೆ ಕೊಟ್ಕೋತ ಹಿಂಗೆಲ್ಲ ದುಡ್ಡು ಮಾಡೋದೇ ಕೆಲವು ಹೇಳ್ಕೊಡೋರು ಇದ್ದಾರೆ, ಇದಿಲ್ಲ ಅಂತಿಲ್ಲ. ಆದರೆ ಈ ಜನ್ಮದಿಂದ ಮುಕ್ತಿ ಹೊಂದಿ ಮತ್ತೆ ಮತ್ತೆ ಜನ್ಮಕ್ಕೆ ಚಕ್ರದಲ್ಲಿ ಸಿಲುಕೋದನ್ನು ತಪ್ಪಿಸುವಂಥ ಗುರುಗಳು ಸದ್ಗುರು. ಅಂಥ ಸದ್ಗುರುಗಳ ಸನ್ನಿಧಾನದಲ್ಲಿ 5 ನಿಮಿಷ ನಾವು ಈ ಸಪ್ತಾಹಕ್ಕೆ ಬಂದರೂ ಅದರ ಆನಂದನೇ ಬೇರೆ. ಯಾಕೆ? ಆ ಸದ್ಗುರುಗಳ ಸನ್ನಿಧಾನನೇ ಅಷ್ಟು ಪವರ್ಫುಲ್ ಇದೆ, ಅಷ್ಟು ಸಾಧನೆ ಮಾಡಿದ್ದಾರೆ ಅವರು. ಆದ್ದರಿಂದ ಈ ಮುಕ್ತಿ ಮಾರ್ಗದಲ್ಲಿ ಹೋಗ್ತಾ ಇರುವಂಥ ನಾವು ನಿತ್ಯಗಳು, ಪ್ರತಿನಿತ್ಯವೂ ತಪ್ಪದೆ ಸಾಧನೆ ಮಾತ್ರ ಮಾಡಲೇಬೇಕು. ಭಜನೆ, ದೀಪ ಹಚ್ಚೋದು, ಆರತಿ ಮಾಡೋದು, ಧ್ಯಾನ, ಇಷ್ಟು ನಿತ್ಯ ನಿಯಮದಲ್ಲಿ ಸೇರಿಕೊಳ್ಳೇಬೇಕು. ಹೆಂಗೆ ನಾವು ದಿವಸ ಬೆಳಗಾಗಿ ಪೇಪರ್ ಓದೋದು ತಪ್ಪಿಸಿದ್ರೆ ಇಡೀ ದಿನ ಚರ್ಪಡಿಸ್ತೀವೋ, ಪೇಪರ್ ಏನಾತ ಏನು, ಇವತ್ತೇನಾತ ಏನು, ಪೇಪರ್ ಹೆಡ್ಡಿಂಗ್ ಓದಲಿಲ್ಲ ಭಾಳ ಚಡ್ಪಡಿಸೋರಿದ್ದಾರೆ. ಅವರಿಗೆ ಅವರು ಚಡ್ಪಡಿಸೋದು ನೋಡಿದರೆ ನೀವು ಪರಮಾತ್ಮನ ಚಡ್ಪಡಿಸಿದ್ರೆ ನಿಮ್ಗೆ ಪ್ರತ್ಯಕ್ಷ ಆಗಿಬಿಡ್ತಿದ್ದ. ಅಷ್ಟು ಚಡ್ಪಡಿಸೋರಿದ್ದಾರೆ ಪೇಪರ್ ಸಿಗಲಿಲ್ಲ ಅಂತ. ಇವಾಗ ನಮ್ಮ ಆಫೀಸ್ನ ಎದುರಿಗೆ ಒಬ್ಬರು ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಚೇರ್ಮನ್ರು ಬಂದು ಕಸ ಹೊಡೆಯಕತ್ತಿದ್ರು. ಅಯ್ಯೋ, ಚೇರ್ಮನ್ರು ಕಸ ಹೊಡಿತಿದ್ದಾರೆ ಆಫೀಸ್ ತುಂಬ ಅಂತೇಳಿ ನಾನು ಗಾಬರಿ ಆದೆ. ಸಾಹೇಬ್ರೆ ಏನಾಗಿತ್ತು ಅಂತ ಕೇಳಿದೆ. ಏನಿಲ್ಲಪ್ಪ ನಿಮ್ಗೆ ಹೇಳೋದಲ್ಲ ಅದು ಮತ್ತು ಕಸ ಹೊಡಿತಿದ್ದಾರೆ. ಅರೆ ಆಫೀಸ್ ಬಾಯ್ ಇದ್ದಾನೆ, ಅಟೆಂಡರ್ ಇದ್ದಾನೆ, ಅವ್ನು ಕಸ ಹೊಡಿತಾನೆ. ನಾಳೆ ಇವತ್ತು ನೀವು ಎಷ್ಟು ಚೆಕ್ ಮಾಡಿರಿ ಅಂದರೆ ನಾಳೆ ಅವ್ನು ಕಸ ಹೊಡಿದೇ ಇಲ್ಲ, ಅವ್ರು ಚೆಕ್ ಮಾಡಿರಿ, ಅಷ್ಟು ಕಸ ಹೊಡೆದ್ಬಿಟ್ರೆ ಅವ್ರು. ಅವಾಗ ಏನಾಯ್ತು ಅಂತ ಕೇಳಿದೆ. ಇಲ್ಲ ಒಂದು ವಿಚಾರ ಇಷ್ಟು ಹೇಳ್ತಾರೆ, ಮುಂದಿನ ಹೇಳೋದಿಲ್ಲ ಅವ್ರು ಏನು ಮಾಡ್ಯಾರ, ಒಂದು ಡಿಪಾಸಿಟ್ ಅಮೌಂಟ್ ಬ್ಯಾಂಕಿಗೆ ತುಂಬ ಬಂದಾರ. ತೀರ್ಗಿ ಬಂದಿದ್ದ ಹಿಂದಿನ ಕಿಸೆಯಾಗ ಅದ್ರ ಆನಂದ ನೋಡ್ರಿ. ಡಿಪಾಸಿಟ್ ಸಾಲದಕ್ಕಿಂತ ಡಿಪಾಸಿಟ್ ಆನಂದ ಅವರು. ಬ್ಯಾಂಕ್ನಲ್ಲಿ ಡಿಪಾಸಿಟ್ ಇಡೋ ಆನಂದ ಸಾಲದಕ್ಕಿಂತ ಹೆಚ್ಚಿನ ಆನಂದ. ಸಾಲ ಸಿಕ್ಕಾಗಟ್ಟೆ ಆನಂದ ಅದು, ಆಮೇಲೆ ತೀರ್ಸೋಕ್ಕೆ ಸಾಕ್ತ. ಡಿಪಾಸಿಟ್ ಹಂಗಿಲ್ಲ, ನಮ್ಮದೇ ಅಲ್ಲ ಅದು ಅಂತ. ಆ ಕಂಪ್ನಿಯವರು ಓಡಿ ಹೋದ್ಮೇಲೆ ನಮಗೆ ರೊಕ್ಕ ಬಿಟ್ಟರೆ ಅಲ್ಲಿವರೆಗೆ ಕಷ್ಟ ಇಲ್ಲ. ಅದರಿಂದ ಡಿಪಾಸಿಟ್ ಇಟ್ಟಿಗೆ ಬಂದು ರಿಸೀಟು ಹಿಂದಿನ ಕಿಶೆಯಲ್ಲಿ ಇಟ್ಕೊಂಡಿದ್ದ. ಅದನ್ನು ತೆಗೆದು ನೋಡಿದ ಆನಂದ. ಅದು ತೆಗೆಯುವಾಗ ಉಂಗ್ರದ ಡೈಮಂಡ್ ಆ ಕಿಶೆ ಒಳಗೆ ಬಿದ್ದುಬಿಟ್ಟ. ಅದಕ್ಕೆ ಎಲ್ಲಿ ಬಿದ್ದದೆ ಅಂತ ಹೆಂಗೆ ಗೊತ್ತು? ಆಫೀಸ್ ಪೂರ ಕಸ ಹೊಡಿಯೋದು. ಅವಾಗ ಹೇಳಿದೆ, ಡೈಮಂಡ್ ಕಾಣಿಸೋದು ನನ್ನ ಉಂಗ್ರದ್ದು. ಮತ್ತು ಇಷ್ಟೆಲ್ಲ ಕಸ ಯಾಕೆ ಹೊಡಿತಿದ್ದೀರಿ ಅಂತ ಕೇಳಿದೆ. ನಾಳೆ ಮತ್ತೆ ಅವ್ನು ಕಸ ಹೊಡಿಯೋನು ಸಿಕ್ಬಿಟ್ರೆ 1 ಲಕ್ಷ ರೂಪಾಯಿ ಹೋಗ್ತಾರೆ. 1 ಲಕ್ಷ ರೂಪಾಯಿ ಡೈಮಂಡ್ ಏನು ಹುಡುಗಾಡ್ಬೇಕೋ? ಹೊಡೆದೇ ಹೊಡೆದ್ರು ಎಷ್ಟು ಹೊಡೆದಿದ್ದು. ನಾನು ಕಸದ ಒಳಗೆ ಸಿಕ್ಕೊಂಡ್ರೆ ಏನು ಮಾಡ್ತೀರಿ ಡೈಮಂಡ್? ಈಗ ಕಸ ತೆಗೆದಿರಲ್ಲ ನೀವು, ಅದು ಇಷ್ಟು ಸಣ್ಣ ಇರ್ತೈತಿ, ಅದರೊಳಗೆ ಸಿಕ್ಕೊಂಡ್ರೆ ನಿಮ್ಗೆ ಹೆಂಗೆ ಗೊತ್ತಾಗ್ತೈತಿ? ಅದೊಂದು ಹೌದು. ಆದರೆ ಜಾಡಾಡಿದ್ರೆ ಅಷ್ಟು ಬಿಡುವಂಗಿಲ್ಲ ಅದು. ಮುಂದೆ ನಾ ಏನಂದ್ರೆ, ಅಕಸ್ಮಾತ್ ನೀವು ಚೀಟಿ ತೆಗೆಯುವಾಗ ಪ್ಯಾಂಟಿನ ಹಿಂದಿನ ಕಿಸಿಗೆಲ್ಲೇ ಯಾಕೆ ಬಿದ್ದಿರಬಾರ್ದು ಒಂದ್ಸತಿ ನೋಡ್ರಿ ಅಂದೆ. ಅಲ್ಲೇ ಇತ್ತು ಅದು. ಅಂದರೆ ಅದು ಎಷ್ಟು ಮನಸ್ಸಿಂದ ಅದರಿಂದ ಹುಡುಕಿ ಜಾಲಾಡ್ಯಾರ ನೋಡ್ರಿ. ಅಷ್ಟು ಪರಮಾತ್ಮನ ಮಾಡಿದ್ರೆ ಪರಮಾತ್ಮ ಪ್ರತ್ಯಕ್ಷ ಆಗಿಬಿಡ್ತಿದ್ದ. ಅಂದರೆ ಅದ್ರ ಮೇಲೆ ಅವ್ರು ಎಷ್ಟು ಕಾಳಜಿ ನೋಡ್ರಿ. ಅಂದೆ ನೋಡ್ರಿ, ಈ ನಿಮ್ಮದು ಪರಮಾತ್ಮವನ್ನು ನಿಮ್ಮೊಳಗೆ ಇಟ್ಕೊಂಡು ಎಷ್ಟು ಕಸ ಹೊಡೆದ್ರಿ. ಹಂಗೆ ಒಳಗಿದ್ದಿದ್ದು ಆ ಡೈಮಂಡ್ ತೋರಿಸೋದೇ ಗುರು. ಅಲ್ಲಿ ನಾನೇ ಗುರುವಾಗಿ ಬಂದೆ ಅವ್ನಿಗೆ. ಇನ್ನೊಂದು ಪ್ಯಾಂಟ್ನ ಕಿಶೆ ಕೈಯಾಗಿ ನೋಡ್ರಿ ಅಂದಲ್ಲ, ಅವ್ನು ನೋಡಿದ್ರೆ ಸಿಗ್ತಲ್ಲ ಅದು. ಹಂಗೆ ಈ ಜೀವನಕ್ಕೆ ಗುರುಗಳು ನಮ್ಮೊಳಗೆ ಇರುವ ಪರಮಾತ್ಮನನ್ನು ತೋರಿಸುವ ಸಲುವಾಗಿ ನಮಗೆ ಉಪದೇಶ ಮಾಡಿ ನಮ್ಮ ಡೈಮಂಡನ್ನು ನಮಗೇ ಕೊಡೋರು. ಅವ್ರು ತಗೊಳ್ಳೋರಲ್ಲ, ನಮಗೇ ಕೊಡೋರು. ಆವಾಗ ನಮಗೇನು ಆನಂದ ಆಗ್ತದೆ, ನಿಜವಾದ ಆನಂದ. ರಾಜಾದಿರಾಜ ಸದ್ಗುರುನಾಥ